ರೈತರಿಗೆ ಏನು ಕೃಷಿ ಸಮ್ಮಾನ ಯೋಜನೆಯಲ್ಲಿ 4,000 ಯಡಿಯೂರಪ್ಪನವರು ಪ್ರೋತ್ಸಾಹಧನ ಕೊಡ್ತಾ ಇದ್ರು, ಅದನ್ನು ನಿಲ್ಲಿಸಿದ್ದಾರೆ. ಯಂತ್ರಧಾರೆಯಲ್ಲಿ ಡೀಸೆಲ್ಗೆ ಹಣವನ್ನು ಕೊಡ್ತಾ ಇರೋದು ಅದನ್ನು ನಿಲ್ಲಿಸಿದ್ದಾರೆ. ಆನಂತರ ರೈತ ವಿದ್ಯಾಸಿರಿ ಅಂತ ಹೇಳಿ ರೈತರ ಮಕ್ಕಳಿಗೆ ಬರ್ತಾ ಇದ್ದಂತಹ ಸ್ಕಾಲರ್ಶಿಪ್ಪನ್ನು ನಿಲ್ಲಿಸಿದ್ದಾರೆ. ರೈತರಿಗೆ ಸಬ್ಸಿಡಿ ದರದಲ್ಲಿ ಕೊಡ್ತಾ ಇದ್ದಂತಹ ಕೃಷಿ ಇಲಾಖೆಯ ಯಂತ್ರಗಳು ಎಲ್ಲವೂ ನಿಂತಿದ್ದಾವೆ. ಅಂದರೆ ರೈತರು 850ಕ್ಕಿಂತ ಹೆಚ್ಚು ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಅದರ ಬಗ್ಗೆ ತುಟಿ ಬಿಚ್ಚಿದ್ದಾರೆ. ಕೃಷಿ ಸಚಿವ ಒಬ್ಬ ಅತ್ಯಂತ ಅನಾಗರಿಕವಾಗಿ ಮಾತನಾಡಿದ್ದಾರೆ. ದುಡ್ಡಿನ ಆಸೆಗಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಅಂದರೆ ಈಗ ರೈತರಿಗೆ ಹಾಲಿನ ಪ್ರೋತ್ಸಾಹಧನ ನೀವು ನಿಲ್ಲಿಸಿದ್ದು ರೈತರು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತನ, ನಿಮ್ಮ ಆಸೆಯನ್ನು ಪೂರೈಸಿಕೊಳ್ಳೋದಕ್ಕಾಗಿ ಶಿವಾನಂದ ಪಾಟೀಲ್ ಅವರ ರೈತರ ಆತ್ಮಹತ್ಯೆ ಆಗಬೇಕು ಅನ್ನೋ ಆಸೆ ಏನಿದೆಯಲ್ಲ, ಅದಕ್ಕೆ ಪೂರಕವಾಗಿ ಅವರ ಆಸೆ ಪೂರೈಸೋದಕ್ಕಾಗಿ ಹಾಲಿನ ದುಡ್ಡನ್ನು ಪೆಂಡಿಂಗ್ ಉಳಿಸ್ಕೊಂಡಿದೆ ಈ ಸರ್ಕಾರ. ಹಾಗಾಗಿ ಈ ಸರ್ಕಾರದ ವಿರುದ್ಧ ನಮ್ಮ ಹಾಲು ಉತ್ಪಾದಕರು ಇರಬಾರ್ದು, ಹಾಲನ್ನು ಕೊಡುವಂತಹ ಗೋವುಗಳು ಇರಬಾರ್ದು. ಇಂತಹ ಗೋ ವಿರೋಧಿ ಸರ್ಕಾರ, ಕ್ಷೀರ ವಿರೋಧಿ ಸರ್ಕಾರ, ಹಾಲಿನ ಮನಸ್ಸುಗಳನ್ನು ವಿರೋಧ ಮಾಡುವಂತಹ ಸರ್ಕಾರ, ಈ ಸರ್ಕಾರದ ವಿರುದ್ಧ ಇವತ್ತು ಗೋವುಗಳು, ಜಾನುವಾರುಗಳು ತಿರುಗಿಬಿಟ್ಟಿದ್ದಾವೆ. ಈ ಜಾನುವಾರುಗಳು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲಿಕ್ಕೆ ಹೋಗ್ತಾ ಇದ್ದಾವೆ. ಜಾನುವಾರುಗಳ ಜೊತೆಗೆ ನಾವು ಹೋಗ್ತಾ ಇದ್ದೇವೆ. ಸರ್ಕಾರ ನಾವು ಯಾವುದೋ ಹೊಸ ಗ್ರಾಂಟ್ ಅನ್ನ ಇವ್ರ ಹತ್ರ ಕೇಳ್ತಾ ಇಲ್ಲ. ರೈತ ಹಾಲು ಉತ್ಪಾದಕರಿಗೆ ಕೊಡಬೇಕಾಗಿರುವಂತಹ ಪ್ರೋತ್ಸಾಹ ಧನವನ್ನ ಕೊಡಿ. ನೀವು ದನಗಳಿಗೂ ಕೂಡ ಮೋಸ ಮಾಡ್ತಾ ಇದ್ದೀರಿ, ಜಾನುವಾರುಗಳಿಗೂ ಕೂಡ ಮೋಸ ಮಾಡ್ತಾ ಇದ್ದೀರಿ. ಈ ಸರ್ಕಾರ ಮೋಸದ ಸರ್ಕಾರ. ಹಾಗಾಗಿ ಹಾಲು ಉತ್ಪಾದಕರಿಗೆ ಏನು ಪ್ರತಿ ಲೀಟರ್ಗೆ 5 ರೂಪಾಯಿ ಪ್ರೋತ್ಸಾಹ ಧನವನ್ನ ಸನ್ಮಾನ್ಯ ಯಡಿಯೂರಪ್ಪನವರು ಪ್ರಾರಂಭ ಮಾಡಿದ್ರು. ನೀವು ಇದನ್ನು ಕೊಡೋದನ್ನ ಜುಲೈ ತಿಂಗಳಿನಿಂದ ಜನವರಿವರೆಗೆ 715 ಕೋಟಿ ರೂಪಾಯಿಗಳನ್ನು ಬಾಕಿ ಉಳಿಸ್ಕೊಂಡಿದ್ದೀರಿ. ನಿಮ್ಗೆ ಬಾಕಿ ಉಳಿಸ್ಕೊಳ್ಳಿಕ್ಕೆ ಚಾರ್ಟರ್ ಫ್ಲೈಟಲ್ಲಿ ಐಷಾರಾಮಿ ವಿಮಾನದಲ್ಲಿ ಹೋಗ್ತೀರಿ ಜಮೀರ್ ಅಹಮದನ್ನ ಕರ್ಕೊಂಡು. ಆದರೆ ಹಾಲಿನ ದುಡ್ಡು ಕೊಡಲಿಕ್ಕೆ ನಿಮಗೆ ಮನುಷ್ಯತ್ವ ಇಲ್ಲ. ಹಾಗಾಗಿ ಈ ದನಗಳನ್ನು ತಗೊಂಡು ವಿಧಾನಸೌಧಕ್ಕೆ ನಾವು ಮುತ್ತಿಗೆ ಹಾಕ್ತಾ ಇದ್ದೇವೆ. ಈಗಲೇ ಈ ಗೋವುಗಳನ್ನು ತಗೊಂಡು ಈ ಸರ್ಕಾರದ ವಿರುದ್ಧ ಜಾನುವಾರುಗಳು ತಿರುಗಿಬಿಟ್ಟಿದ್ದಾವೆ. ಎರಡನೇದಾಗಿ ಈ ಜಾನುವಾರುಗಳಿಗೆ ಆಸ್ಪತ್ರೆಗಳು ಇಲ್ಲ. ಪಶು ಆಸ್ಪತ್ರೆಗಳು ಏನಿಲ್ಲಿದ್ವು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ, ಈ ಪಶು ಆಸ್ಪತ್ರೆಗಳನ್ನು ಬೇರೆ ಜಿಲ್ಲೆಗಳಿಗೆ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.